ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ವರುಣನ ಅವಕೃಪೆಯಿಂದ ಕರುನಾಡಲ್ಲಿ ಹಸಿ ಬರ ಆವರಿಸಿದೆ. ರೈತರ ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗಿದೆ. ಇನ್ನ ಇವತ್ತು ಉನ್ನತ ಮಟ್ಟದ ಸಭೆ ಕರೆದಿದ್ದ ಜಲಸಂಪನ್ಮೂಲ ಸಚಿವರು ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಏನ್ ಹೇಳಿದ್ರು ರಾಮಲಿಂಗಾರೆಡ್ಡಿ ಸಾಹೇಬರು, ಏನಾಗ್ತಾ ಇದೆ ನೋಡ್ಕೊಂಬ. ಕರ್ನಾಟಕದಲ್ಲಿ ಈ ಬಾರಿ ಹಸಿಬರದ ಛಾಯೆ ಆವರಿಸಿದೆ. ಪಶ್ಚಿಮ ಘಟ್ಟ, ಮಲೆನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಹೇಗೋ ಮಳೆಯಾಯಿತು, ಕೃಷಿಗೆ ನೀರು ಸಿಗುತ್ತೆ ಅಂತ ಆಸೆಗಣ್ಣುಗಳಿಂದ ನೋಡುತ್ತಿದ್ದ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ಕಾವೇರಿ ಕೊಳ್ಳದ ರೈತರಿಗೆ ರಾಜ್ಯ ಸರ್ಕಾರದಿಂದ ಶಾಕ್. ಕುಡಿಯಲು ಮಾತ್ರ ಕನ್ನಂಬಾಡಿಯ ನೀರು, ಕೃಷಿಗಿಲ್ಲುವಂತೆ. ಹೌದು, ರಾಜ್ಯದಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಅಬ್ಬರಿಸಬೇಕಿದ್ದ ಮುಂಗಾರು ಮಳೆ ಜೂನ್ ಅಂತ್ಯಕ್ಕೆ ತಡವಾಗಿ ಕರ್ನಾಟಕಕ್ಕೆ ಕಾಲಿಟ್ಟಿತ್ತು. ಜುಲೈ ಮೊದಲ ವಾರ ಕೆಲವು ಪ್ರದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ ಈಗ ಮತ್ತೆ ಮಾಯವಾಗುವಂತೆ ಭಾಸವಾಗ್ತಿದ್ದಾನೆ. ದಕ್ಷಿಣ ಒಳನಾಡಿಗೆ ಹೋಲಿಸಿದರೆ ಉತ್ತರ ಒಳನಾಡು, ಮಲೆನಾಡು, ಅರೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಹೀಗಾಗಿ ಕಾವೇರಿ ನದಿಯ ಪ್ರಮುಖ ಜಲಾಶಯ ಕನ್ನಂಬಾಡಿ ಕಟ್ಟೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಮಳೆಯ ಅವಕೃಪೆ ಮುಂದುವರಿತಾ ಇದ್ದು, ಹೀಗಾಗಿ ಇಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಜಲಾನಯನ ಪ್ರದೇಶದ ಪ್ರತಿನಿಧಿಗಳ ವಿಶೇಷ ಸಭೆ ಕೂಡ ನಡೆಯಿತು. ವಿಧಾನಸೌಧದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮಳೆ ಪ್ರಮಾಣ, ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಚರ್ಚೆ ಕೂಡ ಆಗಿದ್ದು, ಅಂತಿಮವಾಗಿ ರೈತರ ಕೃಷಿಗೆ ನೀರಿಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದರಿಂದ ಕುಡಿಯುವ ನೀರು ಬಿಡೋದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ಮತ್ತೆ ಮಳೆ ಕೂಡ ಆಗ್ತಾ ಇದೆ, ಇನ್ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಮಳೆ ಇನ್ನೊಂದು 10-15 ದಿನ ಇದ್ರೆ ಜುಲೈ ಆಗಸ್ಟ್ ಅಲ್ಲಿ ಡ್ಯಾಮ್ಗಳಲ್ಲಿ ಈಗಿರ್ತಕ್ಕಂಥ ಶೇಖರಣೆ ಏನಿದೆ, ಈಗಿರ್ತಕ್ಕಂಥದ್ದು ನಮಗೆ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಬಹಳ ಕಡಿಮೆ ಇತ್ತು. ಈ 3-4 ದಿನ ಮಳೆ ಬಂದಿರೋದ್ರಿಂದ ಅಷ್ಟು ನೀರು ಬಂದಿದೆ. ಇನ್ನೊಂದು 3-4 ತಿಂಗಳಿಗೆ ನಮಗೆ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಇಲ್ಲ. ಇನ್ನು ಹೆಚ್ಚು ಬಂದಷ್ಟು ಕೂಡ ಮುಂದಕ್ಕೆ ಶೇಖರಣೆ ಆದರೆ ಆಮೇಲೆ ಬೇರೆ ತರ ಯೋಚನೆ ಮಾಡಬಹುದು. ಮತ್ತೆ ಎಲ್ಲ ಬೆಳೆಗಳಿಗೆ ಆಗುವಷ್ಟು ನೀರಿಲ್ಲ ನಮ್ಮ ಹತ್ರ ಈಗ. ಇನ್ನು ರಾಜ್ಯದಲ್ಲಿ ಉಂಟಾಗಿರುವಂತಹ ಬರ ಪರಿಸ್ಥಿತಿ ಮತ್ತು ಕುಡಿಯುವ ನೀರಿನ ಅಭಾವದ ಬಗ್ಗೆ ವಿರೋಧ ಪಕ್ಷಗಳ ಸಭೆ ಕೂಡ ಕರೆದಿಲ್ಲ. ರೈತ ನಾಯಕರು ಮತ್ತು ಜನಪ್ರತಿನಿಧಿಗಳ ಸಭೆ ಕೂಡ ಕರೆದಿಲ್ಲ. ಹೀಗಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದು, ಕರ್ನಾಟಕವನ್ನ ದೇವರೇ ಕಾಪಾಡಬೇಕು ಅಂತ ಗುಡುಗಿದ್ದಾರೆ. ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಐತಿಹಾಸಿಕವಾದಂತ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಕಾಣ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಳೆಯ ಕೊರತೆಯಿಂದ ಈ ಬಾರಿ ಜಲಾಶಯಗಳು ಸಹ ಅರ್ಧಂಬರ್ಧ ಭರ್ತಿಯಾಗಿವೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿಗಷ್ಟೇ ಮಾತ್ರ ಮೊದಲ ಆದ್ಯತೆ ಅಂತ ಹೇಳಿದ್ದು, ಮುಂದಿನ 15 ದಿನ ಭರ್ಜರಿ ಮಳೆಯಾದರೆ ಮಾತ್ರ ರಾಜ್ಯದ ರೈತರು ಬೆಳೆ ಬೆಳೆಯುವ ಆಸೆ ಪಡಬಹುದು. ಇಲ್ಲ ಅಂದ್ರೆ ಹಸಿ ಬರದ ಬರೆಗೆ ಸಿಕ್ಕು ಒದ್ದಾಡಬೇಕಾಗುತ್ತದೆ.